ಬಂದಾಗಿ ಹೋಗಿದಾವ ಅನ್ನುವಂಥ ಮಾತನ್ನು ನಾವು ಗಮನಿಸ್ಬೇಕಾಗಿದೆ. ಸ್ಟಾರ್ಟ್ ಆಗ್ತಾವೆ, ಸ್ಟಾರ್ಟಪ್ ಯಾವುದ್ರ ಹೆಸರಲ್ಲೇ ಮುಂದೆ ಬಂದ್ ಆಗ್ತಾವೆ. ಯಾಕೆ ಅಂತಂದ್ರೆ ಅದು ಲಾಸ್ ಆಗಿದಾವೆ ಅಂದ್ರೆ ರಿಟರ್ನ್ ಅಪ್ ಮಾಡಿಕೊಂಡು ಮತ್ತೇನೋ ಮಾಡಿ ದುಡ್ಡು ತಗೊಂಡು ಈ ಕಂಪ್ನಿಗಳು ಬಂದ್ ಮಾಡಿ ಹೋಗಿದ್ದಾರೆ ಅನ್ನುವಂಥದ್ದು ಒಂದು ಮಾತು ಕ್ಲಿಯರಾಗಿ ಕೇಳಿ ಬರ್ತಾಯಿದೆ. ಹೀಗಾಗಿ ಈ ಎಲ್ಲ ನೆಲೆಗಟ್ಟಲ್ಲಿ ಈಗಂತೂ ವಿಶೇಷವಾಗಿ ಎಲ್ಲ ಒಂದು ಈ ವ್ಯಾಪಾರಿಗಳಿಗೆ ಮತ್ತು ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಕಂಪ್ನಿ ತೆಗೆಯುವಂಥವ್ರಿಗೆ ಬಿ ಜೆ ಪಿ ಮೇಲೆ ಯಾಕೆ ಭರವಸೆಪ್ಪ ಅಂದರೆ ಶುರು ಮಾಡಿದ್ರೆ ದುಡ್ಡು ಸಾಲನೂ ಕೊಡಿಸ್ತಾರೆ, ನಂತರ ರಿಟರ್ನ್ ಅಪ್ ಮಾಡಿಸಿ ಉಳಿತಾಯ ಮಾಡಿ ಕೊಡ್ತಾರೆ ಅಂತೇಳಿ ಕೇವಲ ಸರ್ಕಾರ ಮತ್ತು ಈ ಒಂದು ಶ್ರೀಮಂತ ಅನ್ನೋಕ್ಕಿಂತಲೂ ಕಾರ್ಪೊರೇಟ್ ಮಧ್ಯದಲ್ಲೇ ಒಂದು ಈ ಅನೈತಿಕ ಹೊಂದಾಣಿಕೆ ಇದ್ದದಕ್ಕಾಗಿ ಇವತ್ತು ದೇಶದಲ್ಲಿ ಬಡತನ ಹೆಚ್ಚಾಗ್ಲಿಕ್ಕಂತ ಉದ್ಯೋಗ ಕಡಿಮೆ ಆಗ್ಲಿಕ್ಕಂತ. ಯಾಕಂದ್ರೆ ಉದ್ಯೋಗಗಳೇ ಇಲ್ಲಲ್ಲಿ ಸೃಷ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಂತರದಲ್ಲಿ ಅದು ದಿವಾಳಿ ಆಯ್ತು ಅಂತೇಳಿ ರಿಟರ್ನ್ ಅಪ್ ಮಾಡ್ಕೊಂಡು ಹೋಗಿಬಿಡ್ತಾರೆ. ಇದೇ ಉದ್ಯೋಗ ಆಗಿದೆ ಈ ದೇಶದಾಗ ಅನ್ನುವಂಥದ್ದನ್ನು ನಾವು ಗಮನಿಟ್ಟು ನೋಡಿದಾಗ ಸಹಜದ ಬಿ ಜೆ ಪಿ ಆಡಳಿತದಲ್ಲಿದ್ದಾರೆ, ಲಾಭ ಮಾಡ್ತಾರೆ ಅಂತೇಳಿ ಕಾಂಗ್ರೆಸ್ ಇದು 12 ಪಟ್ಟು ಹೆಚ್ಚು ಕೊಟ್ಟಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ಕೊಟ್ಟಿಲ್ಲ, ಉಳಿದ ಪಾರ್ಟಿಗಳು ಕೊಟ್ಟಿಲ್ಲ ಅಂತಲ್ಲ, ಅದು ಹಿಂದೆ ನಾಳೆ ಏನೋ ಬಂದರೂ ಬರ್ಬೋದು, ಸ್ವಲ್ಪ ಕೊಟ್ಟಿದ್ದಾರೆ ಅವ್ರಿಗೂ. ಒಟ್ಟಾರೆಯಾಗಿ ಇದೊಂದು ಪಾರ್ಟಿ ಫಂಡ್, ಅದು ದೇಣಿಗೆ ಅನ್ನೋದು ಏನಪ್ಪ ಅಂತಂದ್ರೆ ರಾಜಕೀಯದಲ್ಲಿ ವ್ಯಾಪಾರ ಆಗ್ಯದ ಅಂತ ಅನಿಸ್ತದೆ. ನಿಮಗೇನು ಅನ್ನಿಸ್ತದೆ? ಇದಕ್ಕಾಗಿ ಇಲ್ಲಿ ಇಂಬ್ಯಾಲೆನ್ಸ್ ಅಂತ ಎಕನಾಮಿಕ್ ಅಂತ ಹೇಳ್ಬೇಕಾಗಿದೆ ನಾವು. ಈ ಕಾರಣಕ್ಕೆ ಇವತ್ತು ಆರ್ಥಿಕ ಅಸಮಾನತೆ ಹೆಚ್ಚಾಗಿದೆ ಅಂತ ಹೇಳ್ಬೇಕಾಗಿದೆ ಅಂತ ಹೇಳ್ತಾ ಪಾರ್ಟಿ ಫಂಡ್ ಈ ರೀತಿ ಹೆಚ್ಚಾಗೋದು ಕಾರಣ ಇಷ್ಟ ಇಲ್ಲಿಯ ಕಾರ್ಪೊರೇಟ್ಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಹೆಲ್ಪ್ ಆಗಲಿ ಅನ್ನುವಂಥ ಆ ಕಾರಣಕ್ಕೆ ಆಗ್ಯದ. ಪಾರ್ಟಿಗಳು ಅದರಿಂದ ಬದುಕ್ತಾ ಇದ್ದಾವೆ. ಇಷ್ಟೇ ಇದ್ರ ವಿಷಯ. ಇಷ್ಟು ಹೇಳ್ತಾ ಉದ್ಯೋಗ ಮಾತ್ರ ಸೃಷ್ಟಿ ಆಗಿಲ್ಲ ಅನ್ನಿಸೋದು ನಾವು ನೆನಪಿಟ್ಕೊಂಡು ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ. ಮತ್ತು ಹೇಳುವಂಥದ್ದು ವಿಷಯ ಬಂದಾಗ ಹೇಳೋಣ ಅಂತ ಹೇಳ್ತಾ ನಮ್ಮ ಅನಿಸಿದ ಕೆಲವು ವಿಷಯಗಳು ನಿಮ್ಮೊಂದಿಗೆ ಮಾತಾಡಿದ್ದೀನಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S60 ನ್ಯೂಸ್ ಅರ್ಥ ಅತಿಶಿತರಾಗಿ ಸತ್ಯ ಕೈಗಳಲ್ಲಿ ವಂದನೆಗಳು.